ಅವರೇ ಹೇಳಿದ್ದಾರೆ ದೇವರಾಜೇಗೌಡರು. ಇಲ್ಲಿ ನಮ್ಮ ಮಹಾನುಭಾವ ಡಿ ಕೆ ಶಿವಕುಮಾರ್ದು ಹಿಸ್ಟ್ರಿನೇ ತೆಗೆದ್ರೆ ಇದರಲ್ಲಿ ಎಕ್ಸ್ಪರ್ಟ್ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು ಈ ರೀತಿ ಆ್ಯಕ್ಟಿವಿಟೀಸ್ಗಳಲ್ಲಿ. ಅದರಿಂದ ಇಂಥವ್ರನ್ನ ಡೆಪ್ಟಿ ಸಿ ಎಮ್ ಆಗಿ ಇಟ್ಕೊಂಡು ನೀವು ಯಾವ SIT ಮುಖಾಂತರ ಏನು ಪಾರದರ್ಶಕವಾದ ತನಿಖೆ ನಡೆಸ್ಕೊತೀರಿ? ಅದರಿಂದ ನಾವು ನಿಮಗೆ ಧೈರ್ಯ ಇದ್ದರೆ ಇದು ಹೆಣ್ಣು ಮಕ್ಕಳಿಗೆ ನಿಜವಾದಂಥ ಅವರಿಗೆ ಅನ್ಯಾಯ ಆದಂಥ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ದೊರಕಬೇಕು ಅನ್ನೋದಿದ್ದರೆ ಕೊಡಿ CBIಗೆ, ಬರಲಿ ಎಲ್ಲ ವಿಷಯ. ಇದರಲ್ಲಿ ಯಾವ್ಯಾವ ಹಣಕಾಸಿನ ವ್ಯವಹಾರಗಳು ನಡೆದಿದ್ದಾವೆ, ಈಗ ನೀವು ಯಾರ್ಯಾರ ಮೇಲೆ ಆಮಿಷ ಹೊಡ್ತಾ ಇದ್ದೀರಿ ಅಧಿಕಾರಿಗಳು ಹೋಗಿ, ಕಿಡ್ನಾಪ್ ರೇವಣ್ಣವ್ರು ಮಾಡಿಸಿದ್ದಾರ, ಪಾಪ ತಗೊಂಡೋಗಿ ಕೂರಿಸಿದಿರಲ್ಲ, ಕಿಡ್ನಾಪ್ ಪ್ರಕರಣ ಅಂತ ಮಾಡಿ ಬರಲಿ ಎಲ್ಲ ವಾಸ್ತವಾಂಶ ಅವರಿಗೆ. ಇಷ್ಟೆಲ್ಲ ಆದ್ರೂ ಇನ್ನೂ ಮುಖ್ಯಮಂತ್ರಿಗಳು ಆ ವಿಡಿಯೋ ಪೆನ್ ಡ್ರೈವ್ ರಿಲೀಸ್ ಆಗವಲ್ಲ, ಅದ್ರ ಬಗ್ಗೆ ಇನ್ನೂ ಆ ಸಬ್ಜೆಕ್ಟ್ನ ರೈಸೇ ಮಾಡ್ತಾ ಇಲ್ಲ. ನಾನು ದೇವೇಗೌಡರನ್ನ, ಯಾಕೆಂದರೆ ಅವ್ರು ಬಂದಿರೋ ಸಂಸ್ಕೃತಿ ನನಗೆ ಗೊತ್ತು. ದೇವೇಗೌಡರು 92 ವರ್ಷ, ನನ್ನ ತಾಯಿಗೆ 89 ವರ್ಷ. ಅವ್ರು ಯಾವ ರೀತಿ ಬದುಕಿದ್ದಾರೆ ಅಂತಕ್ಕಂಥದ್ದು ಕಣ್ಣಾರೆ ಕಂಡಿದ್ದೀವಿ ನಾವು. ಅವರು ಏನಾದರೂ ಆರೋಗ್ಯದ ಏರ್ಪೇರಾದರೆ ನಾವು ಹೆತ್ತ ತಂದೆ ತಾಯಿ ಕಳ್ಕೊತೀವಲ್ಲಪ್ಪ ಅಂತ ನೋವಿನಲ್ಲಿ ಅವ್ರನ್ನ ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ 2 ದಿನ ಹೋದ್ರೆ ಮನೆಗೆ